ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು KSYU ನಲ್ಲಿ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ನ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಆ ಅಪ್ಡೇಟ್ ಏನು ಅಂತ ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ KSYU ಆಪ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ ನ ಸಾಫ್ಟ್ ಕಾಪಿ ಸಿಗ್ತಾ ಇತ್ತು. ಅಂದ್ರೆ ಎವ್ರಿ ಇಂಡಿವಿಜುವಲ್ ನೀವು ಯಾವ ಸಬ್ಜೆಕ್ಟ್ ಗೆ ಜಾಯ್ನ್ ಆಗಿರ್ತೀರಾ, ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನೀವು ಲಾಗಿನ್ ಆದ್ರೆ ನಿಮ್ಗೆ ನಿಮ್ಮ ಸಬ್ಜೆಕ್ಟ್ ನ ಸಾಫ್ಟ್ ಕಾಪಿ ಸಿಗ್ತಾ ಇತ್ತು. ಅದರಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಆಪ್ಷನ್ ಸಿಗ್ತಾ ಇತ್ತು. ಬಟ್ ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಬರೀ ಇಂಗ್ಲಿಷ್ ಮಾತ್ರ ಸಿಗ್ತಾ ಇತ್ತು. ಯಾವ ಸಬ್ಜೆಕ್ಟ್ ಗೆ ಇಂಗ್ಲಿಷ್ ಮಾತ್ರ ಸಿಗ್ತಾ ಇತ್ತು ಅಂತ ಸಬ್ಜೆಕ್ಟ್ ನ ಕೆಲವೊಂದಿಷ್ಟು PDF ಗಳನ್ನ ನಾನು ಆಲ್ರೆಡಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕ್ತಾ ಬಂದಿದ್ದೀನಿ. ತುಂಬಾ ಜನ ನೋಡಿದೀರಾ. ತುಂಬಾ ಜನ ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ ನ ಟ್ರಾನ್ಸ್ಲೇಟ್ ಮಾಡಿ ಅಂತ ತುಂಬಾ ಮೆಸೇಜ್ ಮಾಡ್ತಾ ಇದ್ದೀರಾ. ಅದನ್ನ ನಾನು ಇಷ್ಟ ದಿನದಿಂದ ಮಾಡೋಕ್ಕಾಗಿರಲ್ಲ. ಇನ್ನು ಮುಂದೆ ಅದನ್ನ ಕಂಟಿನ್ಯೂ ಮಾಡಿ ಯಾವೆಲ್ಲ ಸಬ್ಜೆಕ್ಟ್ಸ್ ನಮಗೆ PDF ಸಿಗುತ್ತೆ ಅಷ್ಟನ್ನು ಕೂಡ ನಾನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಗೆ ಹೊಸ ವಿಷಯ ಏನು ಅಂತಂದ್ರೆ, ನಾವು MSW ಸ್ಟಡಿ ಮಾಡಬೇಕಾದ್ರೆ ನಮಗೆ ಇಂಗ್ಲಿಷ್ ಸಾಫ್ಟ್ ಕಾಪಿ ಮಾತ್ರ ಇರ್ತಾ ಇತ್ತು. ಕನ್ನಡ ವರ್ಷನ್ ಸಾಫ್ಟ್ ಕಾಪಿ ಇರಲಿಲ್ಲ. ಆದಷ್ಟು 4 ಸೆಮಿಸ್ಟರ್ನ ಸಾಫ್ಟ್ ಕಾಪಿಗಳನ್ನ ನಾನು ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿದ್ದೆ. ತುಂಬಾ ಜನ ಅದನ್ನ ಮತ್ತೆ ಕೇಳ್ತಾ ಇದ್ರಿ. ಇವಾಗ ನಿಮ್ಗೆಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನು ಅಂತಂದ್ರೆ, ನಿಮ್ಮ KSYU ಆಪ್ ನಲ್ಲೇ ಕೂಡ ಇವಾಗ ಕನ್ನಡ ವರ್ಷನ್ ಕೂಡ ಅವೈಲಬಲ್ ಇದೆ. ನೀವು ಚೆಕ್ ಮಾಡ್ಕೋಬಹುದು. ನಾನು ಇವಾಗ ನನ್ನ ಪ್ರೊಫೈಲ್ ನ ಲಾಗಿನ್ ಮಾಡಿ ನಿಮ್ಗೆ ಅದ್ರಲ್ಲಿ ಒಂದ್ಸಲ ಚೆಕ್ ಮಾಡಿ ತೋರಿಸ್ತೀನಿ. ನಂದೀಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ MSW. ಆದ್ರೂ ನಿಮ್ಗೋಸ್ಕರ ಇದು ಮತ್ತೆ ಲಾಗಿನ್ ಆಗಿ ಅದನ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಸಾಫ್ಟ್ ಕಾಪಿ ಪಡ್ಕೋಬೇಕು ಅಂತಂದ್ರೆ ನೀವು KSYU ಆಪ್ ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಇನ್ನು ಯಾರಾದ್ರೂ ಡೌನ್ಲೋಡ್ ಮಾಡಿಲ್ಲ ಅಂತಂದ್ರೆ ಪ್ಲೇ ಸ್ಟೋರ್ ನಲ್ಲಿ KSYU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತ ಸರ್ಚ್ ಮಾಡಿ ಈ ಆಪ್ ಸಿಗುತ್ತೆ. ಈ ಆಪ್ ನ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆದ್ಮೇಲೆ ನೀವು ಅಡ್ಮಿಷನ್ ಟೈಮ್ ನಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಾದ್ಮೇಲೆ ಅದು OTP ಕೇಳುತ್ತೆ. OTP ನ ಎಂಟ್ರಿ ಮಾಡಿ. OTP ನ ಎಂಟ್ರಿ ಮಾಡ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ್ಮೇಲೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಬರುತ್ತೆ. ನಿಮ್ಮ ನೇಮು ಮತ್ತೆ ಯಾವ ಸೆಮಿಸ್ಟರ್ ಯಾವ ಸಬ್ಜೆಕ್ಟ್ ಅನ್ನೋ ಡೀಟೇಲ್ಸ್ ಇರುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ನೀವು ಇಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ 3 ಡಾಟ್ಸ್ ನೋಡಿದ್ರೆ ಚೆಕ್ ಮಾಡಬಹುದು. ಈ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸೆಮಿಸ್ಟರ್ ನ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅಲ್ಲಿ ನಿಮಗೆ ಸೆಮಿಸ್ಟರ್ ನ ಚೂಸ್ ಮಾಡೋಕೆ ಆಪ್ಷನ್ ಇರುತ್ತೆ. ನಿಮ್ಗೆ ಯಾವ ಸೆಮಿಸ್ಟರ್ ಇರುತ್ತೆ ಆ ಸೆಮಿಸ್ಟರ್ ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಮತ್ತೆ ಅಪ್ಡೇಟ್ ಕೊಟ್ರೆ ಮತ್ತೆ ರೀಲಾಗಿನ್ ಕೇಳುತ್ತೆ. ನೀವು ಫಸ್ಟ್ ಸೆಮಿಸ್ಟರ್ ಕಂಪ್ಲೀಟ್ ಆದಾಗ ಸೆಕೆಂಡ್ ಸೆಮಿಸ್ಟರ್ ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಸೆಮಿಸ್ಟರ್ ನ ಅಪ್ಡೇಟ್ ಆದ್ಮೇಲೆ ಮತ್ತೆ ಅದು ಲಾಗೌಟ್ ಆಗಿ ಮತ್ತೆ OTP ಕೇಳುತ್ತೆ. OTP ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಸೆಕೆಂಡ್ ಸೆಮಿಸ್ಟರ್ ಇದೇ ರೀತಿ ಬೇರೆ ಬೇರೆ ಸೆಮಿಸ್ಟರ್ ನ ನೀವು ಚೆಕ್ ಮಾಡಬಹುದಾಗುತ್ತೆ. ನಾನು ಇವಾಗ ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಲಾಗಿನ್ ಮಾಡ್ಬಿಟ್ಟು ನಿಮ್ಗೆ ಇಲ್ಲಿ SLM ಆಪ್ಷನ್ ತೋರಿಸ್ತಾ ಇದೀನಿ, ನೋಡಬಹುದು. ಇಲ್ಲಿ ನಿಮ್ಗೆ SLM ಅಲ್ಲಿ ಕನ್ನಡ ವರ್ಷನ್ ಕೂಡ ಇದೆ ಮತ್ತೆ ಇಲ್ಲಿ ಇಂಗ್ಲಿಷ್ ವರ್ಷನ್ ಕೂಡ ಇದೆ. ಎರಡನ್ನೂ ಕೂಡ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನೀವು ಆಲ್ರೆಡಿ ಇದು ಡೌನ್ಲೋಡ್ ಆಗಿದೆ. ಇನ್ನೊಂದ್ಸಲ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದನ್ನ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದ್ಮೇಲೆ ನಾವು ಚೆಕ್ ಮಾಡಬಹುದು. ಕನ್ನಡ ವರ್ಷನ್ ಮತ್ತೆ ಇಂಗ್ಲಿಷ್ ವರ್ಷನ್ ಎರಡೂ ಕೂಡ MSW ನ 4 ಸೆಮಿಸ್ಟರ್ ನ ಸಬ್ಜೆಕ್ಟ್ ಕೂಡ ಅವೈಲಬಲ್ ಇದೆ. ಇನ್ನು ಯಾರಾದ್ರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ 2 ವರ್ಷನೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇದೇ ರೀತಿ ತುಂಬಾ ಸಬ್ಜೆಕ್ಟ್ಸ್ ಗಳಿಗೆ ಕನ್ನಡ ಮತ್ತೆ ಇಂಗ್ಲಿಷ್ ವರ್ಷನ್ ಎರಡೂ ವರ್ಷನ್ ಅಲ್ಲೂ ಕೂಡ ಸಾಫ್ಟ್ ಕಾಪಿ ಅವೈಲಬಲ್ ಇದೆ. ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಹಾರ್ಡ್ ಕಾಪಿ ಕೂಡ ಅವೈಲಬಲ್ ಇದೆ. ಯಾವುದಾದ್ರೂ ಸಬ್ಜೆಕ್ಟ್ಸ್ ಗಳಿಗೆ ಇಂಗ್ಲಿಷ್ ನಲ್ಲಿ ಮಾತ್ರ ಇದ್ದು ಕನ್ನಡ ಆಪ್ಷನ್ ಇಲ್ಲ ಅಂತಂದ್ರೆ ಅವರು ನನಗೆ ಅಷ್ಟು ಸಾಫ್ಟ್ ಕಾಪಿನ ಕಳಿಸ್ಕೊಟ್ರೆ ಟೆಲಿಗ್ರಾಮ್ ನಲ್ಲಿ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಹಾಗೂ ಇದೇ ರೀತಿ KSYU ನ ಹೊಸ ಮಾಹಿತಿಗಳ ಬಗ್ಗೆ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಷಯನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.